ಇವತ್ತು ಎಐಸಿಸಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ 82ನೇ ಬರ್ಡೇ ಸಂಭ್ರಮ. ಆದರೆ ಬರ್ಡೇ ದಿನಾನೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸ್ವೀಟೇ ಸಿಕ್ಕಿಲ್ವಂತೆ. ಈ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ. ವರ್ಷ ಆಯಿತು. 82 kg ಕೇಕೂ ಬಂತು. ಬೆಂಗಳೂರಿನಲ್ಲಿ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಲ್ವೇ ಅವ್ರ ಬರ್ತಡೇ ಕಂಡ್ರಿ ಗ್ರ್ಯಾಂಡ್ ಆಗಿ ನಡೀತು. ಆದ್ರೆ ಬರ್ತಡೇ ಬಾಯಿಗೆ ಒಂದೇ ಒಂದು ಪೀಸು ಕೇಕೂ ಸಿಗ್ಲಿಲ್ಲ. ಇದೇ ನೋಡಿ ಇಡೀ ಬರ್ತಡೇ ಟ್ವಿಸ್ಟ್. ನಮ್ಮ ನಾಯಕರು, ನಮ್ಮ ಲೀಡ್ರು, ನಮ್ಮ ಬಾಸು ಹಿಂಗೆ ಅಂದ್ಕೊಂಡು ಸಾಲು ಲೀಡರ್ಸ್ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದ ಎದುರಿಗೆ ಸೇರಿದ್ರು. ಸದಾಶಿವನಗರದಲ್ಲಿರೋ ಖರ್ಗೆ ನಿವಾಸಕ್ಕೆ ಸಚಿವ ಈಶ್ವರ್ ಖಂಡ್ರೆ ಬಂದರು. ಅವರ ಹಿಂದೆ ಸಂಸದ ರಾಧಾಕೃಷ್ಣ ದೊಡ್ಡಮನಿನೂ ಬಂದರು. ಇವರ ಜೊತೆ ಬಂದ ಮಾಜಿ ಮೇಯರು ಜೊತೆಗೆ ಸಂಗಡಿಗರಿದ್ದಾರಲ್ಲ 82 kg ಕೇಕ್ ತಂದರು. ನಿಜ ಅಂದರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ 82ನೇ ವರ್ಷದ ಬರ್ತಡೇ. ಆದರೆ 82 kg ಕೇಕ್ ಕಟ್ ಮಾಡಿದ್ದು ಮಾತ್ರ ಸಂಸದ ರಾಧಾಕೃಷ್ಣ ದೊಡ್ಡಮನಿ ಮತ್ತು ಈಶ್ವರ್ ಖಂಡ್ರೆ. ಇವರೇ ಕೇಕ್ ಕಟ್ ಮಾಡಿದ್ರು, ಇವರೇ ಕೇಕ್ ತಿಂದ್ರು, ಇವರೇ ಕೇಕ್ ಹಂಚಿದ್ರು. ಆದರೆ ಖರ್ಗೆ ಸಾಹೇಬರು ಮಾತ್ರ ಅಲ್ಲೆಲ್ಲೋ ದೂರದಲ್ಲಿ ನಿಂತಿದ್ರು. ಇಷ್ಟೆಲ್ಲ ಆದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶ ಕಂಡ ಅತ್ಯುತ್ತಮ ರಾಜಕಾರಣಿ, ಅವರು ಹಂಗೆ ಇವರು ಹಿಂಗೆ ಅಂತ ಈಶ್ವರ್ ಖಂಡ್ರೆ ಹಾಡಿ ಹೊಗಳಿದ್ರು. ಇಡೀ ರಾಷ್ಟ್ರಕ್ಕೆ ಅತ್ಯಂತ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಎಲ್ಲ ಸಮುದಾಯದ ನಾಯಕರಾಗಿ ಹೊರಹೊಮ್ಮಿ ಇಡೀ ದೇಶದಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲಿಕ್ಕೆ ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಬಗ್ಗೆ ಎಷ್ಟು ಪ್ರಶಂಸೆ ಮಾಡಿದ್ರೂ ಕಡಿಮೆನೇ ಇದೆ. ನಾವೆಲ್ಲರೂ ನಮ್ಮ ಪಕ್ಷದ ಪರವಾಗಿ, ನನ್ನ ಪರವಾಗಿ, ಇಡೀ ಎಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳನ್ನು ಕೋರುತ್ತಾ ಆ ಭಗವಂತನವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ, ಆರೋಗ್ಯ, ಅವ್ರಿಗೆ ಇನ್ನೂ ಹೆಚ್ಚಿನ ಅವರಿಗೆ ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವ್ರು 100 ಕಾಲ ಬಾಳಿ ಅಂತ ಹೇಳಿ ಅವರಿಗೆ ಅಭಿನಂದಿಸುತ್ತೇನೆ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಒಟ್ಟಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಡೇ ಆಚರಿಸ್ಕೊಂಡ್ರು. ಒಂದು ಪೀಸ್ ಕೇಕ್ ಅನ್ನು ಸಹ ತಿನ್ನೋಕ್ಕಾಗಲಿಲ್ಲ. ಅಭಿಮಾನಿಗಳು ಮಾತ್ರ ಮಸ್ತಾಗಿ ಕೇಕ್ ತಿಂದು ಖುಷ್ ಆದ್ರು. ಸಾಹೇಬ್ರಿಗೆ ಮನಸಾರೆ ವಿಶ್ ಮಾಡಿದ್ರು. ಅಷ್ಟೇ ನೋಡಿ. ಬ್ಯೂರೋ ರಿಪೋರ್ಟ್. ಇದು ನಮ್ಮ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ರಿಪೋರ್ಟ್. ಆದರೆ ಲೋಕಲ್ ಮಟ್ಟದಲ್ಲಿ ರಾಜಕೀಯ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ ಆ ಸುದ್ದಿಯನ್ನ ಗಮನಿಸೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನ ಲೋಕಲ್ ಮಾತ್ನಲ್ಲಿ. ಲೋಕಲ್ ಮಾತ್ನಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ಸುದ್ದಿ. ಕುಮಾರಸ್ವಾಮಿಯಿಂದ ತೆರವಾಗ್ತಾ ಇರುವ ಚನ್ನಪಟ್ಟಣ ವಿಧಾನಸಭೆಗೆ ಬೈ ಎಲೆಕ್ಷನ್ಗೆ ಸಿದ್ಧತೆಗಳು ನಡೀತಾ ಇದೆ. ಅದರಲ್ಲೂ ಕಾಂಗ್ರೆಸ್ನಿಂದ ಡಿ.ಕೆ. ಶಿವಕುಮಾರ್ ಅವರೇ ಕಣಕ್ಕಿಳಿತಾರಾ? ಸದ್ಯಕ್ಕಿರುವ ಕುತೂಹಲ ಇದು. ಇನ್ ಕೇಸ್ ಏನಾದರೂ ಡಿ.ಕೆ. ಶಿವಕುಮಾರ್ ಅವರೇ ಕಣಕ್ಕಿಳಿದ್ರೆ ಅವರನ್ನ ಕಟ್ ಹಾಕ್ಲಿಕ್ಕೆ ಬೇಕಾದ ಪ್ರಯತ್ನಗಳು ಬಿಜೆಪಿ ಪಾಳೆಯದಲ್ಲೂ ಕೂಡ ಜೋರಾಗಿ ನಡೀತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಲೆಕ್ಕಾಚಾರ, ಬಿಜೆಪಿ ಟಿಕೆಟ್ ಹಂಚಿಕೆ ಉಸ್ತುವಾರಿ ಯಾರ ಹೆಗಲಿಗೆ? ಈ ಬಗ್ಗೆ ಕೇಸರಿ ಪಡೆಯಲ್ಲಿ ಸದ್ಯಕ್ಕೆ ಬಿಸಿ ಚರ್ಚೆ ನಡೀತಾ ಇದೆ. ಬಹುತೇಕ ಸಿಪಿ ಯೋಗೇಶ್ವರ್ ಅವರನ್ನೇ ಕಣಕ್ಕಿಳಿಸಲಾಗುತ್ತಾ ಅನುಮಾನ ಇದ್ದೇ ಇದೆ. ಚನ್ನಪಟ್ಟಣ ದಿಗ್ವಿಜಯಕ್ಕೆ ದೋಸ್ತಿಗಳು ರಿಪೋರ್ಟ್ ಒಂದನ್ನು ಸಿದ್ಧಪಡಿಸ್ಕೊಳ್ತಿದ್ದಾರೆ. ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಅನುಕೂಲ, ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಕಾಂಗ್ರೆಸ್ ಅನ್ನ ಕಟ್ ಹಾಕಬಹುದು, ಕ್ಷೇತ್ರವನ್ನ ಉಳಿಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಲೆಕ್ಕಾಚಾರದ ಆಧಾರದ ಮೇಲೆ ಗಮನಿಸಿದಾಗ ಚನ್ನಪಟ್ಟಣದಿಂದ ಸೈನಿಕನನ್ನ ಕಣಕ್ಕಿಳಿಸಿದ್ರೇನೆ ಬೆಟರ್ ಅನ್ನೋ ಅಭಿಪ್ರಾಯ ಬರ್ತಿದೆಯಂತೆ. ಹಾಗಾದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಏನು ಲಭ್ಯವಾಗಿದೆ ಗಮನಿಸ್ತಾ ಹೋಗೋಣ. ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆಯ ಲೆಕ್ಕಾಚಾರ ಬಿಜೆಪಿ ಪಾಳೆಯದಲ್ಲಿ ಬಿರುಸಿನಿಂದ ಸಾಗ್ತಾ ಇದೆ. ಅಶ್ವಥ್ ನಾರಾಯಣ್ ಅವರ ಹೆಗಲಿಗೆ ಚುನಾವಣೆಯ ಉಸ್ತುವಾರಿಯನ್ನ ನೀಡುವ ನಿರ್ಣಯ ಬಹುತೇಕ ಕೈಗೊಳ್ಳಲಾಗಿದೆ. ಅಖಾಡಕ್ಕಿಳಿದು ಕ್ಲಿಯರ್ ಪಿಕ್ಚರ್ ಅನ್ನ ಸಂಗ್ರಹಿಸುತ್ತಿದ್ದಾರೆ ಉಸ್ತುವಾರಿ. ಹೈಕಮಾಂಡ್ಗೆ ಅಶ್ವಥ್ ನಾರಾಯಣ್ ಅವರು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡೋದೇ ಬೆಸ್ಟ್ ಅನ್ನೋ ಅಭಿಪ್ರಾಯವನ್ನ ಗ್ರೌಂಡ್ ರಿಪೋರ್ಟ್ ಸಂಗ್ರಹಿಸಿ ಹೈಕಮಾಂಡ್ ನಾಯಕರಿಗೆ ಅದನ್ನು ತಲುಪಿಸಿದ್ದಾರೆ ಅಶ್ವಥ್ ನಾರಾಯಣ್. ಹೈಕಮಾಂಡ್ಗೆ ಸಲ್ಲಿಸಿದ ರಿಪೋರ್ಟ್ನಲ್ಲಿ ಸಿಪಿವೈ ಅವರ ಹೆಸರೇ ಫೈನಲ್ ಆಗಿದೆ. ಹೀಗಾಗಿ ಚನ್ನಪಟ್ಟಣ ಅಖಾಡದಲ್ಲೂ ಕೂಡ ಯೋಗೇಶ್ವರ್ ಪರವಾದ ಅಭಿಪ್ರಾಯವೇ ಇದೆ ಅನ್ನೋ ಮಾತಿದೆ. ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಕೂಡ ಪರೋಕ್ಷವಾಗಿ ಇದೇ ರೀತಿಯ ಸೂಚನೆಗಳನ್ನು ಕೂಡ ಕೊಡ್ತಾ ಇರೋದ್ರಿಂದ ಇನ್ಫ್ಯಾಕ್ಟ್ ಅಧಿಕೃತವಾಗಿ ಘೋಷಣೆ ಆಗೋಕೆ ಮುಂಚೆನೇ ಸಿಪಿ ಯೋಗೇಶ್ವರ್ ಅವರು ನಾನೇ ಇಲ್ಲಿಂದ ಅಭ್ಯರ್ಥಿ ಆಗ್ತೀನಿ ಅನ್ನೋ ಹೇಳಿಕೆ ನೀಡಿರೋದ್ರಿಂದ ಬಹುತೇಕ ಚನ್ನಪಟ್ಟಣದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಅವರೇ ಅಭ್ಯರ್ಥಿಯಾಗೋ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣೋಕೆ ಸಿಗ್ತಾ ಇದೆ.
ಇನ್ನು JDSನಲ್ಲೂ ಕೂಡ ಇದೇ ರೀತಿಯ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರನ್ನೇ ಕಣಕ್ಕಿಳಿಸೋದು ಬೆಸ್ಟ್ ಅನ್ನೋ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಇಡೀ ರಾಮನಗರ ಜಿಲ್ಲೆಯಲ್ಲಿ JDS ಮುಗಿಸೋಕೆ DK ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ, ಇದರ ಮಧ್ಯೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸುವ ಮೂಲಕ DK ಶಿವಕುಮಾರ್ ಅವರ ರಾಮನಗರದ ಮೇಲಿನ ಹಿಡಿತ ಸಾಧಿಸುವ ಪ್ರಯತ್ನಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಲೆಕ್ಕಾಚಾರ JDS ಪಾಳ್ಯದಲ್ಲಿ ನಡೀತಾ ಇದೆ. ಹೀಗಾಗಬೇಕು ಅಂದ್ರೆ DK ಶಿವಕುಮಾರ್ ಅವರನ್ನ ಸೋಲಿಸಬೇಕು ಅಂದ್ರೆ CPY ಅವರಿಂದ ಮಾತ್ರ ಸಾಧ್ಯ ಅನ್ನೋ ಮಾತು ಕೇಳೋಕೆ ಸಿಗ್ತಾ ಇದೆ. JDS ಪಾಳ್ಯದ ಒಳಗೆ ನಡೀತಾ ಇರುವ ಲೆಕ್ಕಾಚಾರ ಏನು ಗಮನಿಸ್ತಾ ಹೋಗೋಣ. CPY ನಿಂದ ಮಾತ್ರ ಕಾಂಗ್ರೆಸ್ಗೆ ಕೌಂಟರ್ ಕೊಡಲಿಕ್ಕೆ ಸಾಧ್ಯ ಅನ್ನೋ ನಂಬಿಕೆ JDS ಪಾಳ್ಯದಲ್ಲೂ ಇದ್ದೇ ಇದೆ. ಹಣಬಲ, ತೋಳ್ಬಲ ಎಲ್ಲದರಲ್ಲೂ ಕೂಡ, ಹಾಗೆ ಗ್ರೌಂಡಿಗೆ ಹತ್ತಿರವಾದವರು, ಕ್ಷೇತ್ರದ ಜನರ ಜೊತೆಯಲ್ಲಿ ಒಂದಷ್ಟು ಕನೆಕ್ಟ್ ಅನ್ನ ಇಟ್ಕೊಂಡಿರುವವರು CP ಯೋಗೇಶ್ವರ್. ಇದೇ ಕಾರಣಕ್ಕೆ CP ಯೋಗೇಶ್ವರ್ ಅವರೇ ಬೆಸ್ಟ್ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿನ ಹಿಂದೆ ಕೂಡ CP ಯೋಗೇಶ್ವರ್ ಅವರ ಶ್ರಮ ಇದೆ ಅನ್ನೋ ರಿಪೋರ್ಟ್ ಕೂಡ JDS ಹಾಗೆ ಬಿಜೆಪಿಯ ನಾಯಕರ ಕೈ ಸೇರಿದೆ. ಬಿಜೆಪಿ ಅಭ್ಯರ್ಥಿ ಗೆಲುವಿನಿಗೆ CP ಯೋಗೇಶ್ವರ್ ಅವರ ಪಾತ್ರ ಹೆಚ್ಚಿತ್ತು ಅನ್ನೋ ಅಭಿಪ್ರಾಯ ಈಗ ಆಲ್ರೆಡಿ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಬಿಜೆಪಿ ಚಿಹ್ನೆಯಡಿ ಸ್ಪರ್ಧಿಸಿದ್ರೆ ಗೆಲುವು ಮತ್ತಷ್ಟು ಸುಲಭ. JDSನಿಂದ ನಿಲ್ಲಬೇಕಾ ಅಥವಾ ಬಿಜೆಪಿಯಿಂದ ನಿಲ್ಲಬೇಕಾ? ಈಗ ಡಾಕ್ಟರ್ ಮಂಜುನಾಥ್ ಅವರು ದೇವೇಗೌಡರ ಅಳಿಯ ಆದರೂ ಕೂಡ ನಿಂತದ್ದು ಬಿಜೆಪಿ ಚಿಹ್ನೆಯ ಅಡಿಯಲ್ಲಿ. ಅದೇ ರೀತಿ CP ಯೋಗೇಶ್ವರ್ ಅವರನ್ನ ಕೂಡ JDSನಿಂದ ಕುಮಾರಸ್ವಾಮಿ ಅವರಿಂದಾಗಿ ತೆರವಾಗ್ತಿರುವ ಕ್ಷೇತ್ರವಾದರೂ ಕೂಡ ಬಿಜೆಪಿ ಚಿಹ್ನೆಯ ಅಡಿಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರನ್ನ ನಿಲ್ಲಿಸಿದ್ರೆ ಗೆಲುವು ಮತ್ತಷ್ಟು ಸುಲಭ ಅನ್ನೋ ಲೆಕ್ಕಾಚಾರ. ರಾಜ್ಯ ನಾಯಕರಿಗೂ ಕೂಡ CPY ಅವರ ಸ್ಪರ್ಧೆ ಸೂಕ್ತ ಅನ್ನೋ ನಿಲುವಿಗೆ ಬಂದಿದ್ದಾರೆ. JDSನಿಂದಲೂ ಕೂಡ CP ಯೋಗೇಶ್ವರ್ ಅವರೇ ಸ್ಪರ್ಧೆ ಮಾಡೋದು ಉತ್ತಮ ಅನ್ನೋ ಮಾತು ವ್ಯಕ್ತವಾಗ್ತಾ ಇದೆ. ಇನ್ನು ಕ್ಷೇತ್ರಕ್ಕೆ ಕಾಂಗ್ರೆಸ್ ಎಂಟ್ರಿ ಕೊಡದಂತೆ ನೋಡಿಕೊಳ್ಳಿಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ JDS ಕಡೆಯಿಂದ. ಚನ್ನಪಟ್ಟಣದಲ್ಲಿ ಈಗಾಗಲೇ ವರ್ಚಸ್ಸನ್ನ ಯೋಗೇಶ್ವರ್ ಹೆಚ್ಚು ಮಾಡಿಕೊಂಡಿದ್ದಾರೆ. ಯೋಗೇಶ್ವರ್ ಅವರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಸೋಲು ಉಂಟಾಗುವ ಭೀತಿ ಇದೆ. ಈಗಾಗಲೇ ಜಿಲ್ಲೆಯಿಂದ JDS ಅನ್ನ ಹೊರಗಟ್ಟೋಕೆ DK ಶಿವಕುಮಾರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮೈತ್ರಿಯಲ್ಲಿ ಗೊಂದಲವಾಗದಂತೆ ನೋಡಿಕೊಳ್ಳುವ ಯೋಜನೆಯನ್ನ ಮೈತ್ರಿ ಪಾಳ್ಯದವರು ಮಾಡ್ಕೊಳ್ತಿದ್ದಾರೆ. ಚಿಹ್ನೆ ಯಾವುದೇ ಇದ್ರೂ ಕೂಡ ಅಭ್ಯರ್ಥಿ ಮಾತ್ರ ಯೋಗೇಶ್ವರ್ ಅವರೇ ಆಗಲಿದ್ದಾರೆ ಅನ್ನೋ ಮಾಹಿತಿ ಬಹುತೇಕ ದೃಢವಾಗಿದೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಗ್ಯಾರಂಟಿಗೆ ಈ ಒಂದು SC SP TSP ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಬಿಜೆಪಿಯವರು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಸದ್ಯಕ್ಕಿರುವ ಅಂಕಿಅಂಶಗಳು ಯಾವುದು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಆರೋಪ ಇರೋದು ಬರೋಬ್ಬರಿ 14,282 ಕೋಟಿಯನ್ನ SP TSP ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಆ ಪೈಕಿ ಶಕ್ತಿ ಯೋಜನೆಗೆ ಉಚಿತವಾಗಿ ರಾಜ್ಯಾದ್ಯಂತ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಶಕ್ತಿ ಯೋಜನೆಗೆ 1,451.45 ಕೋಟಿಯನ್ನ, ಹಾಗೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 5 kg ಅಕ್ಕಿ ಬದಲಾಗಿ ಕೊಡ್ತಾ ಇರುವ ದುಡ್ಡು ಅದಕ್ಕೆ 2,187.59 ಕೋಟಿ ಹಣವನ್ನ, ಹಾಗೆ ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ವಿದ್ಯುತ್ ಫ್ರೀ ಈ ಯೋಜನೆಗೆ ಬರೋಬ್ಬರಿ 2,585.09 ಕೋಟಿ ಹಣವನ್ನ SC SP TSP ಆ ಒಂದು ಯೋಜನೆಯ ಅಡಿಯ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಹಾಗೆ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ತಲುಪಿಸುವ ಗೃಹಲಕ್ಷ್ಮಿ ಯೋಜನೆಗೆ 7,881.09 ಕೋಟಿ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಹಾಗೆ ಯುವ ನಿಧಿ 175.50 ಕೋಟಿ ಹಣವನ್ನ SC SP TSPಯ ಫಂಡ್ನಿಂದ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಇದೀಗ ಸದ್ಯಕ್ಕೆ ಲಭ್ಯವಾಗಿರುವ ಅಂಕಿಅಂಶ. ಇದರ ಆಧಾರದ ಮೇಲೇನೆ ಇದೀಗ ಮುಂಬರಲಿರುವ ಅಧಿವೇಶನದ ಸಂದರ್ಭದಲ್ಲಿ, ಅಂದರೆ ಈಗ ನಾಳೆಯಿಂದ ಪ್ರಾರಂಭವಾಗಲಿರುವ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಾಕೋ ಪ್ರಯತ್ನವನ್ನ ಬಿಜೆಪಿ ಅವರು ಮಾಡಲಿದ್ದಾರೆ.